3D ಡಿಸೈನ್ಸ್ ಈಸ್ ವರ್ಕಿಂಗ್. ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ 3D ಡಿಸೈನ್ಸ್ನ ನಾವು ಅಪ್ಲೋಡ್ ಮಾಡ್ತಾಯಿದ್ವಿ. ಇದು ಬಂದು ಸ್ಲೀವ್ಸಿಗೆ ಈ ಥರ ಪ್ಯಾಟರ್ನ್ ಬಂದಿದೆ. ಇದಕ್ಕೆ ನಾವು ಸಪ್ರೇಟ್ ಒಂದು ಬ್ಲೌಸ್ ಪೀಸ್ ಅಥವಾ ಸೇಮ್ ಕಲರ್ ಥ್ರೆಡ್ಡಲ್ಲಿ ನಾವು ಅದೇ ಥರ ಈ ಥರ ಫ್ಲವರ್ಸ್ ಹಾಕ್ಕೊಂಡು ನಾನು ಇದನ್ನು ಎರಡು ರೀತಿಲಿದ್ದ ಹೂನ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಅಂತ ಇದರಲ್ಲಿ ಹೇಳ್ತಿದ್ದೀನಿ. ಒಂದು ಗ್ಲೂವಿಂದ, ಇನ್ನೊಂದು ನಾರ್ಮಲ್ ಸಿವಿಂಗ್ ನೀಡಲಿಂದ ಹೇಗೆ ಹಚ್ಕೋಬೇಕಂತ ಹೇಳ್ತಿದ್ದೀನಿ. ಇದು ಫಸ್ಟ್ ಒನ್ ಈಗ ತೋರಿಸ್ತಾ ಇರೋದು ಗಮ್ಮಿಂದ ಹೇಗೆ ಹಚ್ಕೊಳೋದು ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ನೀವು ಫ್ಲವರ್ನ ನೀಟಾಗಿ ಇದನ್ನು ಮಾಡಿ ಮಡ್ಚ್ಕೊಂಡ್ಬಿಟ್ಟು ಎಡ್ಜಸ್ ಕಾರ್ನರ್ಸಿಗೆ ಏನು ಬರುತ್ತೆ ಕಾರ್ನರ್ಸಲ್ಲಿ ಗ್ಲೂ ಆಗ್ತಾ ಒಂದೊಂದೇ ನೀವು ನೀಟಾಗಿ ಅದು ಫೋಲ್ಡ್ ಮಾಡ್ತಾ ನಾ ತೋರಿಸ್ತಾ ಇರೋ ಹಾಗೆ ಗ್ಲೂ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಈಗ ಇದಿಷ್ಟು ಫ್ಲವರ್ ರೆಡಿ ಆಗಿಬಿಡುತ್ತೆ. ಒಂದು ನೀಟಾಗಿ ಸ್ವಲ್ಪ ಸ್ಟಿಫಾಗಿ ಕೂಡಲಿ, ಅಂದರೆ ಜಾಸ್ತಿನೂ ಪ್ರೆಸ್ ಮಾಡಬಾರ್ದು, ಜಾಸ್ತಿನೂ ಲೂಸಾಗಿ ಬಿಡ್ಬಾರ್ದು, ಅಂದರೆ ಸ್ವಲ್ಪ ಅಂಟ್ಕೋಬೇಕು, ಆ ಥರ ನೀವು ಪ್ರೆಸ್ ಮಾಡ್ಕೋಬೇಕು. ನಾನೀಗ ಅದು ಒಂದು ಈಗ ಮುಂಚೆ ತೋರಿಸಿದ್ದು ಅದು ಗ್ಲೂವಿಂದ ಅಟ್ಯಾಚ್ ಮಾಡೋದು ಹೇಗಂತ ತೋರಿಸಿದೆ. ಈಗ ಇದನ್ನು ನಾನು ನಾರ್ಮಲ್ ನೀಡಲಿಂದ ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಮಗೆ ಈ ಥರ ಗ್ಲೂವಿಂದ ಅಂಟಿಸಿ ಆಮೇಲೆ ಬೇಕಾದ್ರೂ ನಾವು ನೋಡ್ಕೋಬೋದು. ನೋಡಿ, ಇದು ಕಾರ್ನರ್, ಜಸ್ಟ್ ಕಾರ್ನರಲ್ಲಿ ನಾನು ತೋರಿಸ್ತಾ ಇರೋದು ಹೇಗೆ ಹಚ್ಕೋತಾ ಇದ್ದೀನಿ ಅಂತ. ಇದು ಬಂದು ಇವಾಗ ತೋರಿಸ್ತಾ ಇರೋದು ನೀಡಲಿಂದ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ನಾವು ಫಸ್ಟ್ ಏನು ಸೆಂಟ್ರ್ ಪಾರ್ಟ್ ಇರುತ್ತಲ್ಲ ಅಲ್ಲಿಗೆ ನಾವು ಬ್ಯಾಕ್ ಸೈಡಿಂದ ಸ್ಟಿಚ್ ಹಾಕ್ತಾ ಹೋಗ್ಬೇಕು ಇದನ್ನು. ಅಂದರೆ ಇದು ಫ್ಲವರ್ಸಲ್ಲಿ ಸ್ವಲ್ಪ ಕಾರ್ನರ್ ಬಂದಿರುತ್ತಲ್ಲ ಅಲ್ಲಿಗೆ ನಾವು ನೆಕ್ಸ್ಟ್ ಯಾವ ಪಾರ್ಟ್ ಬರುತ್ತಲ್ಲ ಅಲ್ಲಿಂದ ಅದಕ್ಕೆ ನಾವು ಜಾಯಿಂಟ್ ಮಾಡ್ಕೊತಾ ಹೋದರೆ ಫ್ಲವರ್ ಕಿತ್ಕೊಳಲ್ಲ ಅದು, ಅಂದರೆ ನೀಟಾಗಿಯೂ ಬರುತ್ತೆ ಮತ್ತು ಸ್ಟಿಫಾಗಿ ಇರುತ್ತೆ. ಕೆಲವೊಬ್ಬರು ಸಿವಿಂಗ್ ಮಷೀನ್ಲಿಂದ ಕೂಡ ಡೈರೆಕ್ಟ್ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊತಾರೆ, ಅದಾದ್ರೂ ಕರೆಕ್ಟ್ ಕೂಡುತ್ತೆ. ಕೆಲವೊಬ್ಬರಿಗೆ ಸಿವಿಂಗ್ ಮಷೀನಲ್ಲಿ ಅಷ್ಟು ನೀಟಾಗಿ ಬರಲ್ಲ ಅಂತನ್ನೋರಿಗೆ ಇದು ಬೈ ಹ್ಯಾಂಡ್ ಹೆಂಗೆ ಫ್ಲವರ್ನ ಅಟ್ಯಾಚ್ ಮಾಡ್ಕೋಬೇಕು 3D ಬ್ಲೌಸ್ ಅನ್ನೋದನ್ನು ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಈಗ ಇದು ಸಿವಿಂಗ್ ಮಷೀನ್, ಜಸ್ಟ್ ಕಾರ್ನರಲ್ಲಿ ಒಂದಕ್ಕೊಂದು ನಾವೀಗ ಫಸ್ಟಿಂದ ಸೆಕೆಂಡ್ಗೆ ಅಟ್ಯಾಚ್ ಮಾಡ್ತಾ ಹೋದರೆ ಅದು ಕೂತ್ಕೊಂಡ್ಬಿಡುತ್ತೆ. ಈಗ ನೋಡಿ, ನಾನು ಫ್ಲವರ್ಸ್ ತೋರಿಸ್ತಾ ಇದ್ದೀನಲ್ಲ, ಹೀಗೆ ಜಸ್ಟ್ ಟರ್ನ್ ಮಾಡೋದು, ಕಾರ್ನರಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದು. ಒಂದು ರೌಂಡಿಗೆ ನೀವು ಒಂದು 2 ಅಥವಾ 3 ಸ್ಟಿಚಸ್ ಹಾಕ್ಕೊಂಡ್ರೆ ಇದು ಫ್ಲವರ್ ಸ್ಟಿಫಾಗಿ ಬಂದುಬಿಡುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಿಫಾಗಿ ಹಿಡ್ಕೊಂಡು ನೆಕ್ಸ್ಟ್ ಎಲ್ಲ ಈಸಿಗೆ ಬಂದ್ಬಿಟ್ಟು ತಾನೇ ಅದು ರೊಟೇಟಾಗಿ ತೊಗೊಳ್ತಾ ಬರುತ್ತೆ. ಅದು ಫ್ಲವರ್ ಸುತ್ಕೊಂಡ್ಬಿಡುತ್ತಲ್ವ, ಹಾಗೆ ನಾವು ಅದನ್ನು ನೀಟಾಗಿ ಸುತ್ಕೊತ ಹೋಗ್ಬೇಕು. ಲಾಸ್ಟ್ ಎಂಡಲ್ಲಿ ಬರ್ತಲ್ಲ ಅದು ಸ್ವಲ್ಪ ಒಳಗಡೆ ಮಾಡ್ಕೋಬೇಕಷ್ಟೇ, ಅಂದರೆ ಅದು ಸ್ವಲ್ಪ ಕಾರ್ನರಲ್ಲಿ ಒಳಗೆ ಹೋಯ್ತಂದರೆ ಫ್ಲವರ್ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈಗ ಎಂಡ್ ನಾಟಾಗಿ ಹಾಕೊಂಡ್ಬಿಡೋದು. ಇವಾಗ ನಾವು ಲಾಸ್ಟು ಕಾರ್ನರ್ ಫ್ಲವರ್ ಇರುತ್ತಲ್ಲ ಅದು ಆ ಶೇಪಿಗೆ ನಾವು ಹಾಕ್ಕೊಂಡು ಬ್ಯಾಕಲ್ಲಿ ಕ್ಲೋಸಿಂಗ್ ಸ್ಟಿಚ್ ಹಾಕ್ತಾ ಬಂದರೆ ಮುಗೀತದೆ. ನಮಗೆ ಸ್ಟಿಫಾಗಿ ಕೂತ್ಬಿಡುತ್ತೆ. ಏನು ತುಂಬ ಹಿಂಗೆ ಜೋರ್ಸೇ ಎಳಿಬಾರ್ದು, ಜೋರ್ಸಿ ಎಳೆದ್ಬಿಟ್ರೆ ಮತ್ತು ಫ್ಲವರು ತುಂಬ ಮುದ್ದೆ ಅನ್ನಿಸ್ಬಿಡುತ್ತೆ. ಅದು ನಾನು ನಾರ್ಮಲಾಗೇ ಈಗ ಬ್ಲೌಸ್ಗೆಲ್ಲ ಕೈ ಹೊಲಿಗೆ ಹಾಕ್ತಿರ್ತಲ್ಲ ಆ ಟೈಪ್ ಹಾಕಿದರೆ ಸಾಕು. ಈಗಿದು ರೆಡಿಯಾಗಿರೋ ಫ್ಲವರ್ನ ನಾನು ಹೇಗೆ ನಾರ್ಮಲ್ ನೀಡಲಿಂದ ಈಗ ರೆಡಿ ಮಾಡ್ಕೊಂಡಿರ್ತೀವಲ್ಲ 3D ಡಿಸೈನು, ಆ ಡಿಸೈನಿಗೆ ಫ್ಲವರ್ ಹೇಗೆ ಅಟ್ಯಾಚ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಫ್ರಮ್ ಬ್ಯಾಕ್ ಸೈಡಿಂದ ನಾವು ಫಸ್ಟಿಗೆ ಸೆಂಟ್ರಿಂದನೇ ತೊಗೋಬೇಕಂದ್ರೆ ಸೆಂಟ್ರ್ ಗ್ರಿಪ್ ಕೂತ್ಕೊಂಡ್ಬಿಡ್ತು ಅಂದರೆ ನಿಮ್ಗೆ ಅದು ಕಾರ್ನರಲ್ಲಿ ಸ್ಟಿಚ್ ಮಾಡ್ಕೊಳೋಕ್ಕೆ ಈಸಿ ಆಗಿಬಿಡುತ್ತೆ ಅಂತ ಅಷ್ಟೇ. ಕೆಲವೊಬ್ಬರು ಲಾಸ್ಟಿಂದನೂ ಸ್ಟಿಚ್ ಮಾಡ್ಕೊತಿರ್ತಾರೆ, ಅದೇನು ನಡೀತಿದೆ. ನಾನಿಲ್ಲಿ ಸೆಂಟ್ರಿಂದ ತೊಗೊಂಡಿದ್ದೀನಿ, ಅಂದರೆ ಸೆಂಟ್ರಿಂದ ತೊಗೊಂಡ್ರೆ ಸ್ವಲ್ಪ ಸ್ಟಿಫಾಗಿ ಮಿಡ್ಲಿಗೆ ಕೂತ್ಕೊಂತಂದರೆ ನಾವು ಎಂಡಿಂಗ್ ಯಾವ ಟೈಪ್ ಬೇಕಾದರೂ ಸ್ಟಿಚ್ ಹಾಕೋಬೋದು ಅಂತ ಅಷ್ಟೇ. ಈಗೇನು ನಮಗೆ ಸ್ಟಿಚ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಒಂದು ಸ್ಟಿಚ್ ಮಿಡಲಲ್ಲಿ ಏನು ದಪ್ಪಾಗಿ ವರ್ಕ್ ಬಂದೇ ಇರ್ತಲ್ಲ ಅಲ್ಲಿ ಹಾಕ್ಬೇಕು. ಪೂರ್ತಿ ಎಡ್ಜಸ್ಗೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಸ್ಟಿಚ್ ಕೂತಿರುತ್ತಲ್ಲ ಅದು ಮತ್ತೆ ಕೀಳೋ ಚಾನ್ಸಸ್ ಇರುತ್ತೆ ಅನ್ನೋ ಸಂಬಂಧ ನಾವು ಮಿಡ್ಲಲ್ಲೇ ಹಾಕ್ತಾ ಹೋಗ್ಬೇಕು. ಜಾಸ್ತಿ ಅಂದರೆ ಪೂರ್ತಿ ಎಂಡಾಗಿ ಹಾಕಬಾರ್ದು, ಸ್ವಲ್ಪ ಮಿಡಲ್ ವರ್ಕ್ ಇರುತ್ತಲ್ಲ ಅಲ್ಲಿ ಹಾಕಿದ್ವಿ ಅಂದರೆ ಇನ್ನೂ ಚೆನ್ನಾಗಿ ಹೂವು ಫ್ಲವರ್ಸ್ ಎಲ್ಲ
ಕೊಡುತ್ತೆ. ಮತ್ತು ಮಿಡ್ಲಲ್ಲಿ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಮಧ್ಯೆ ಬಾಗುತ್ತೆ ಮತ್ತು ಎಡ್ಜಸ್ಸಲ್ಲಿ ಹಿಂಗೆ ಫೆದರ್ಸ್ ಟೈಪ್ ಹಿಂಗೆ ಉಬ್ಕೊಳ್ಳೋದ್ರಿಂದ ಫ್ಲವರ್ಸ್ ಕೂಡ ತುಂಬ ಲುಕ್ ಅನಿಸುತ್ತೆ ಅಂತ ಅಷ್ಟೇ. ಅದು ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಅದು ರೆಕಾರ್ಡಿಂಗ್ ಟೈಮಲ್ಲಿ ಸ್ವಲ್ಪ ಫ್ಲವರ್ಸ್ ಹರಿದೋಗ್ಬಿಟ್ಟಿದೆ, ನಾನು ಗಮನಿಸಿಲ್ಲ ಅದು. ಈಗ ಲಾಸ್ಟ್ ಎಲ್ಲ ಫ್ಲವರ್ ಒಳಗಡೆಯಿಂದ ಸ್ಟಿಚ್ ಆಗಿಂದು ಬ್ಯಾಕ್ ಸೈಡ್ ಒಂದು ನಾಟ್ ಹಾಕ್ಕೊಂಬಿಡೋದು. ಈಗ ಒಂದು 2-3 ಸ್ಟಿಚ್ ಹಾಕಿದ್ದೀನಿ ನಾನು. ಇದೊಂದು ಹಾಕಿ ತೋರಿಸ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸ್ಲೀವ್ಸಿಗೆ ಮತ್ತು ಬ್ಯಾಕ್ ಫ್ರಂಟ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ನಾನು ಫ್ಲವರ್ಸು. ಇವಾಗ ಎಲ್ಲ ರೆಡಿ ಆಗಿಂದೆ ಲುಕ್ ಯಾವ ಥರ ಇರುತ್ತೆ ಬ್ಲೌಸಿಂದು ಅಂತ ತೋರಿಸ್ತಾ ಇದೆ ನೋಡಿ. ಇದು ಸ್ಲೀವ್ ಪಾರ್ಟ್ ನಾ ಇವಾಗ ತೋರಿಸ್ತಾ ಇರೋದು, ಬೋತ್ ದ ಸ್ಲೀವ್ಸ್. ಇದು ತುಂಬ ಟೈಮ್ ಹಿಡಿಯುತ್ತೆ. ಇದು ನೀವು ಸೀಸನಲ್ಲಿ ಏನಾದರೂ ಈ ಬ್ಲೌಸ್ ವರ್ಕ್ ಹಾಕೊಂಡ್ರೆ ಮಿನಿಮಮ್ 3-4 ಡೇಸ್ ಇದು ಒಂದು ಬ್ಲೌಸ್ ಕೈ ಹಿಡಿದ್ಬಿಡುತ್ತೆ ನಿಮಗೆ. ಆಲ್ಮೋಸ್ಟ್ ಸೀಸನ್ ಪಾರ್ಟ್ನ ಅವಾಯ್ಡ್ ಮಾಡಿಬಿಟ್ಟು ಫ್ರೀ ಇದ್ದಾಗ ಹಾಕ್ಬೇಕು. ಯಾಕಂದರೆ ಇದು ಮತ್ತೆ ಫ್ಲವರ್ಸ್ನ ಬೇರೆ ಹಾಕಿ ಆಮೇಲೆ ಮತ್ತೆ ಅದು ಫ್ಲವರ್ಸ್ ಎಲ್ಲ ಕಟ್ ಮಾಡಿ ಮತ್ತೆ ಫ್ಲವರ್ ಜೋಡಿಸ್ಕೊಂಡು ಮತ್ತೆ ಇದು ವರ್ಕ್ ಹಾಕಿರೋದು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾಗಿರುತ್ತಲ್ಲ, ಹಂಗೆ ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ಇದು ತುಂಬ ಟೈಮ್ ಹಿಡಿಯುತ್ತೆ. ತುಂಬ ನೀವು ಫ್ರೀ ಇದ್ದೀವಿ, ಅಷ್ಟೊಂದೇನು ಬ್ಲೌಸಸ್ ಇಲ್ಲ ವರ್ಕ್ ಹಾಕೋದು ಅಂದರೆ ನೀವು ಹಾಕ್ಬೋದು ಅವಾಗ. ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್, ಮತ್ತು ತುಂಬ ಟೈಮ್ ಹಿಡಿಯೋ ಡಿಸೈನ್ ಇದು. ನೀವು ಒಂದು ಸತಿ ಹಾಕಿದ ಮೇಲೆ ವರ್ತ್ ಇಟ್ ಅಂತಲೇ ಅನಿಸುತ್ತೆ ನಿಮಗೆ, ಅಷ್ಟೊಂದು ಚೆನ್ನಾಗಿರುತ್ತೆ. ವೆರಿ ನೈಸ್ ಡಿಸೈನ್.